ನಮಸ್ಕಾರ. ಫ್ರೀಡಮ್ ಸ್ಪೆಷಲ್ಗೆ ಸ್ವಾಗತ. ನಾನು ಓಂ ಪ್ರಕಾಶ್ ನಾಯಕ್. ಇಲ್ಲೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಇದೆ. ಆ ಸುದ್ದಿ ಕೇಳಿದರೆ ನೀವು ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ. ಎಂಜಾಯ್ ಮಾಡೋಂಥ ಸುದ್ದಿ ಏನಲ್ಲ ಅದು, ಹಾಗೆ ನೋಡಿದರೆ. ಆದರೂ ಒಂಥರ ಈ ಸುದ್ದಿನೇ ಒಂಥರ ವಿಚಿತ್ರ ಅನಿಸುತ್ತೆ. ಏನದು ಇಷ್ಟೊಂದು ಬಿಲ್ಡಪ್ ಕೊಡ್ತೀನಿ ಆ ಸುದ್ದಿಗೆ ಅಂತ ಹೇಳ್ತೀರಾ? ಚೀನಾದಲ್ಲಿ ಅಲ್ಲಿನ ಜನ ಬಾತ್ಕೋಳಿ ತಿನ್ನೋದು ಕಡಿಮೆ ಮಾಡಿದಾರಂತೆ, ಹಂದಿ ಮಾಂಸ ತಿನ್ನೋದು ಜಾಸ್ತಿ ಮಾಡಿದಾರಂತೆ. ಅರೆ, ಇದು ಒಂದು ಸುದ್ದಿನಾ? ಬಾತ್ಕೋಳಿ ತಿನ್ನೋದು ಬಿಟ್ಟು ಹಂದಿ ಮಾಂಸ ತಿನ್ನೋದು ಒಂದು ಸುದ್ದಿನಾ ಅಂತ ನೀವು ಕೇಳ್ಬೋದು. ಆದರೆ ಇಲ್ಲೇ ಇರೋದು ಇಂಟ್ರೆಸ್ಟಿಂಗ್ ಏನಂದರೆ, ಚೀನಾ ಜನ ಬಾತ್ಕೋಳಿ ತಿನ್ನೋದು ಬಿಟ್ಟು ಹಂದಿ ಮಾಂಸ ತಿನ್ನೋದ್ರಿಂದ ಶಟ್ಲ್ಕಾಕ್ ಆಡೋರಿಗೆ ತುಂಬ ತೊಂದರೆ ಆಗಿದೆ ಅಂತೆ. ಶಟ್ಲ್ಕಾಕ್ ಆಡೋರಿಗೆ. ಅರೆ ಇದೇನಿದು, ಇಮಾಮ್ ಸಭೆಯು ಗೋಕುಲಾಷ್ಟಮಿಗೂ ಸಂಬಂಧ ಕಲ್ಪಿಸ್ತಾರಲ್ಲ ಅಂತ ಹೇಳ್ತೀರಾ ನೀವು? ಹಾಗೇ ಇದೆ ಸುದ್ದಿ ಇದು. ನೋಡಿ, ಈಗ ಚೀನಾದಲ್ಲಿ ಬಾತ್ಕೋಳಿ ತಿನ್ನೋ ಸಂಖ್ಯೆ ಕಡಿಮೆ ಆಗಿ ಹಂದಿ ಮಾಂಸ ತಿನ್ನೋರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಬಾತ್ಕೋಳಿಗಳು ಈಗ ಕಡಿಮೆ ಆಗ್ತದೆ. ಇದು ಏನು ಶಟ್ಲ್ಕಾಕ್ ಆಡ್ತಾರಲ್ಲ, ಕಾಕ್ ಇರುತ್ತೆ ಗೊತ್ತಾ ನಿಮಗೆ? ಶಟ್ಲ್ಕಾಕ್ ಆಡುವಾಗ ಆ ಕಾಕನ್ನ ಇದೇ ಬಾತುಕೋಳಿ ಮತ್ತು ಹೆಬ್ಬಾತುಗಳ ಪುಕ್ಕದಿಂದ ತಯಾರು ಮಾಡ್ತಾರಂತೆ. ಚೀನಾ ಅದರಲ್ಲಿ ನಂಬರ್ 1 ಆ ಥರ, ಅಂದರೆ ಕಾಕ್ನ ತಯಾರು ಮಾಡೋದ್ರಲ್ಲಿ. ಭಾರತ ಮತ್ತು ಸುಮಾರು ದೇಶಕ್ಕೆ ಅದೇ ಈಗ ಸಪ್ಲೈ ಮಾಡೋದು ಕಾಕ್ಗಳನ್ನ, ಏನು ಶಟ್ಲ್ಕಾಕ್ಗಳನ್ನ. ಈ ಏನು ಇದು ಬಾತ್ಕೋಳಿ ತಿನ್ನೋರ ಸಂಖ್ಯೆ ಕಡಿಮೆಯಾಗಿ ಹಂದಿ ಮಾಂಸ ತಿನ್ನೋರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಬಾತ್ಕೋಳಿಗಳು ಮತ್ತು ಹೆಬ್ಬಾತುಗಳನ್ನು ಸಾಕೋರ ಸಂಖ್ಯೆ ಕಡಿಮೆ ಆಗ್ಬಿಟ್ಟಿದೆ. ಹೀಗಾಗಿ ಪುಕ್ಕಗಳು ಸಿಗ್ತಾ ಇಲ್ಲ. ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ ಅಂದರೆ, ನೆಕ್ಸ್ಟ್ ಈಗ ಏನು ಅಲ್ಲಿ ಪ್ರಾಕ್ಟೀಸ್ ಮಾಡೋರಿಗೆ ಅಥವಾ ಈಗ ಎಕ್ಸ್ಪೋರ್ಟ್ ಇಂಪೋರ್ಟ್ ತುಂಬಾ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಈಗ ಆ ಶಟ್ಲ್ಕಾಕ್ ಆಡೋದು ಹೆಂಗಪ್ಪ ಅನ್ನೋ ಸಮಸ್ಯೆ ಬಂದುಬಿಟ್ಟಿದೆ. ಯಾಕಂದರೆ ಅದು ಪರ್ಯಾಯವಾಗಿ ಏನು ಕೃತಕ ಸಾಧನಗಳಿಂದ ಕಾಕ್ ಮಾಡೋಕ್ಕೆ ಅಂದರೆ ಟ್ರೈ ಮಾಡಿದ್ದಾರೆ, ಆದರೆ ಇನ್ನೂ ಅದು ಇದಾಗಿಲ್ಲ, ಸಕ್ಸಸ್ ಆಗಿಲ್ಲ. ಅದಕ್ಕೆ ಇನ್ನೊಂದು 3-4 ಇಯರ್ಸ್ ಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ಲಿನ ಒಂದು ಸಂಶೋಧಕರು. ಅಂದರೆ ಅದಕ್ಕೆ ಅದ್ರ ಸಮಾನವಾಗಿ ಅಷ್ಟೇ ಪಕ್ಕ ನಾವು ಏನು ಬಾತುಕೋಳಿಯ ಪುಕ್ಕದಿಂದ ಏನು ತಯಾರು ಮಾಡ್ತಿದ್ವಿ ಶಟ್ಲ್ಕಾಕ್, ಅದೇ ಅಷ್ಟೇ ಚೆನ್ನಾಗಿರೋ ಕಾಕ್ ಮಾಡಬೇಕಾದ್ರೆ ಇನ್ನೊಂದು 3-4 ಇಯರ್ಸ್ ಬೇಕಂತೆ. ಆದರೆ ಇಲ್ಲಿ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಒಂದು ಶಟ್ಲ್ಕಾಕ್ ಇದು ಪ್ರಾಧಿಕಾರ ಇದೆಯಲ್ಲ, ಅದರ ಮುಖ್ಯ ಕೋಚ್ ಗೋಪಿಚಂದ್ ಅವರು ಏನು ಹೇಳ್ತಾರೆ, ಈಗ ಇನ್ನು 2 ವಾರಕ್ಕಾಗೋಷ್ಟು ಮಾತ್ರ ಕಾಕಿದೆ ಅಂತ ನಮ್ಮಲ್ಲಿ. ಎಷ್ಟು? ಬರೀ 2 ವಾರಕ್ಕೆ. ಮುಂದೇನು ತುಂಬ ತೊಂದರೆ ಇದೆ. ಯಾಕಂದರೆ ಈಗ ಅದಕ್ಕೆ ಪರ್ಯಾಯವಾಗಿ ಏನು ಮಾರ್ಗ ಇರಿದೆ ಅನ್ನೋದು ಹುಡುಕ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಚೀನಾದಲ್ಲೂ ಅಷ್ಟೇ. ಈಗ ಅಲ್ಲಿ ಮುಖ್ಯವಾಗಿ ನೀವು ನೋಡ್ಬೋದು, ಒಲಿಂಪಿಕಲ್ಲಿ ಅಥವಾ ಏಷ್ಯಾಡಲ್ಲಿ ಚೀನಾ ನಂಬರ್ 1 ಇರುತ್ತೆ ಶಟ್ಲ್ಕಾಕಲ್ಲಿ. ನಮ್ಮ ಇಂಡಿಯಾ ಮತ್ತು ಚೀನಾ ನಂಬರ್ 1 ಇರ್ತವೆ. ಅದರಲ್ಲೂ ಚೀನಾ ಅಂತ ಮಾತ್ರ ಯಾವತ್ತೂ ಬಿಟ್ಕೊಡಲ್ಲ. ಅದು ಅಷ್ಟು ಜನ ಅಲ್ಲಿ ಶಟ್ಲ್ಕಾಕ್ ಆಡ್ತಾರೆ. ಹಾಗಾಗಿ ಅಲ್ಲಿ ಈ ಥರ ಶಟ್ಲ್ಗೆ ಅಂದರೆ ಕಾಕ್ಗೆ ಬರ ಬಂದಿರೋದು ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅವರಿಗೆ. ಅದು ಬರೀ ಅಂದರೆ ಇನ್ನೊಂದು ವಿಷಯ ಇದೆ. ಬರೀ ಏನು ಬಾತ್ಕೋಳಿಗಳ ಸಂಖ್ಯೆ ಕಡಿಮೆ ಆಗಿರೋದು ಒಂದೇ ಅಲ್ಲ, ಅಂದರೆ ಕಾಕ್ ಕೊರತೆಗೆ ಅಲ್ಲಿ ಆಟ ಆಡೋರು ಕೂಡ ಹೆಚ್ಚಾಗಿದ್ದಾರಂತೆ. ಅಂದರೆ ಈ ಶಟ್ಲ್ಕಾಕ್ ಆಡೋರು ಆಟ ಆಡೋರು ಚೀನಾ ಮತ್ತು ಭಾರತದಲ್ಲಿ ಹೆಚ್ಚಾಗಿದ್ದಾರೆ, ಹಿಂದಿನಕ್ಕಿಂತ ಡಬಲ್ ಆಗಿದ್ದಾರೆ. ಹಾಗಾಗಿ ಕಾಕ್ಗಳ ಕೊರತೆ ಕಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಈ ಕಾಕ್ಗಳು ಈಗ ಏನಿದ್ದಾವೆ ಅದು 2 ವಾರ ಆದಮೇಲೆ ಇದು ಏನು ಯೂಸ್ ಮಾಡಬೇಕು. ಹಾಗಾಗಿ ಈಗ ಕಾಕ್ ರೇಟು ತುಂಬಾ ಜಾಸ್ತಿ ಆಗಿದೆ. ಅಂದರೆ ಈಗ ಹಿಂದೆ ಏನು ಸಿಗ್ತಿತ್ತು ಕಾಕು, ಅದರ ಡಬಲ್ ರೇಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಗುಣಮಟ್ಟದ ಕಾಕು, ಅಂದರೆ ಏನು ಬಾತುಕೋಳಿಯ ಪುಕ್ಕದಿಂದ ತಯಾರಿಸೋ ಕಾಕ್ನ ಹಿಂದಿರೋ ರೇಟ್ನ ಡಬಲ್ ಆಗಿದೆ ಈಗ. ಇದು ಎಲ್ಲಿವರೆಗೆ ಹೋಗಿ ತಲುಪುತ್ತೆ, ಏನು ಇದಕ್ಕೆ ಪರ್ಯಾಯವಾಗಿ ಆದಷ್ಟು ಬೇಗ ಏನಾದರೂ ಕಂಡುಹಿಡಿತಾರಾ ಅಂತ ಅನ್ನೋದನ್ನು ನಾವು ಕಾದು ನೋಡಬೇಕು. ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.